ಅಲ್ಲ 3 ಟೀಮ್ ಮಾಡಿದ್ರು ನಿಮ್ಮನ್ನೆಲ್ಲ ಮಾಡಿ ಪ್ರತಿ ಜಿಲ್ಲೆಗೂ ಅದೆಲ್ಲ ಮಾಡಿದ್ವಿ ಅನ್ನುವಂಥದ್ದು ಅವರ ಉತ್ತರ. ನೀವು ನೋಡಿ ಯಾವಾಗ ಮಾಡಿದ್ರೆ ನೀವು ನೋಡಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಕೊಡೋದಿಲ್ಲ. ನೀವು ಅದನ್ನು ಯಾವಾಗ ಮಾಡಿದ್ರು ನೀವು ನೋಡ್ಕೊಂಡು ಅದ್ರ ಬಗ್ಗೆ ನೀವು ನಿಮ್ಮ ಆ್ಯಂಕರ್ಗಳಿಗೆ ಚರ್ಚೆ ಮಾಡಿದಾಗ ಹೇಳಿ. ನಮ್ಮದು ನಾವು ಮಾಡಿ ನಂತರ ಮಾಡಿರು. ಸರಿ, ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿದೆ, ಅಧಿಕೃತವಾಗಿ ಏನಾರು ಇನ್ನೂ ಸಿಕ್ಕಿದೆಯಾ? ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ ನಮಗೆ ನಿಮಗೆ ನಿನ್ನೆ ರಾತ್ರಿ ಮೊನ್ನೆ ಸಿಕ್ಕಿದೆ. ನಮ್ಗೆ 2 ದಿವಸ ಮೊದಲು ಗೊತ್ತೈತೆ ಕೊಡ್ತಾರೆ ರೆಡಿಯಾಗಿದೆ ಕೊಡ್ತಾರೆ ಗೊತ್ತಿತ್ತು ನಮಗೆ. ಬಟ್ ಇನ್ನೊಂದು ಹೊತ್ತಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಬಸವನಗುಡಿ ಪಾಟೀಲ್ ಅಂತ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಯಾರು ಪಾಠಕರು ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೇವೆ. ಅಂಥದ್ದೇನು ಅಂತ ಸೀರಿಯಸ್ ಅದೆಲ್ಲ ನಾವು ಉತ್ತರ ಕೊಡ್ತೇವೆ. ಹೈಕಮಾಂಡ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ ನಾವು. ಬಂದಿರೋದು ನಿಜ ಅಲ್ಲ, ಬಂದದ್ದು ನಿಜ. ಬಂದು ನಿಮ್ಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ, ನಿಮ್ಗೆ ಲೇಟ್ ಸಿಕ್ಕದೆ. ನೋಟಿಸಿಗೆ ಉತ್ತರ ಇಲ್ಲ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಬಸ್ಸಿನ ಹೊಂಟಾರ ಒಬ್ಬರು ನಾವೆಲ್ಲ ಹೋಗೋದಲ್ಲ. ನಾಳೆ 11:30 ಒಂದು ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರೇ ಪಾಠಕವರು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸ್ತಾರಲ್ಲ ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದ್ದೆ. ಅದಕ್ಕಿಂತ ಮೊದಲಲ್ಲಿ ನಾವು ಇದೇ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖಾಂತರ ಕೇಳ್ತೀವಿ. ಯಾಕಂದರೆ ತಾವೇ ಅಧ್ಯಕ್ಷ ಆಗಿ ನಾವು ಪಕ್ಷದ ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು ಯತ್ನಾಳ್ ವಿರುದ್ಧ ಉಗ್ರವಾಗಿ ಅವ್ರನ್ನ ಹುಚ್ಚಾಟನೆ ಮಾಡೋಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಈಗ ಬಂದದ್ದು JPC ಮುಗಿದ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಟ್ಟು ವಿಚಾರ ಮಾಡ್ತೀವಿ ನಾವು. ಸರಿ.